ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ 20 ಜನವರಿ ಸಲುವಾಗಿ ಸ್ಯಾಟರ್ಡೇ, ಇದು ಫಸ್ಟ್ ಸ್ಯಾಟರ್ಡೇ ವರ್ಕಿಂಗ್ ಇಟ್ಟರೆ. ನಾನು ನಿನ್ನೆ ನೈಟ್ ಯಾಕೆ ವಿಡಿಯೋ ಮಾಡಿಲ್ಲ ಅಂದ್ರೆ ಫಸ್ಟಿಗೆ ನೋಟಿಫಿಕೇಶನ್ 1 ಅವರ್ದು ಟ್ರೇಡಿಂಗ್ ಸೆಷನ್ ಇರ್ತದೆ. ಅಂದರೆ ಫಸ್ಟ್ ಸೆಷನ್ 1 ಅವರ್, ಆಮೇಲೆ 1 ಅವರ್ ಇರ್ತದೆ ಅಂತ ನೋಟಿಫಿಕೇಶನ್ ಬಂದಿತ್ತು. ಆಮೇಲೆ ಅರೌಂಡ್ 8-8:30 ಫುಲ್ ಡೇ ಅಂತ ಹೇಳಿದ್ರು. ನಾನು ಅಲ್ಲಿ ತನಕ ನಾನು ಬೇರೆ ವರ್ಕ್ಗಳು ಆಗಿದ್ದೆ. ಸೊ ಹಂಗೇನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಮುಂಜಾನೆದ್ದು ವಿಡಿಯೋ ಮಾಡತ್ತೀನಿ, ಅನಾಲಿಸಿಸ್ ಮಾಡೋಮು. ಇದು ಫಸ್ಟ್ ಸ್ಯಾಟರ್ಡೇ ಅದು. ಏನೇನು ನಾವು ಸೈಕಾಲಜಿ ಪಾಯಿಂಟ್ಸ್ ನೆನ್ಪಿಟ್ಕೊಂಡು ಎಲ್ಲ ಹೇಳ್ತೀನಿ. ಎಂಡ್ ಒಳಗೆ ಸ್ವಲ್ಪ ನೋಡಿರಿ, ಎಂಡ್ ಥರ ನೋಡಿರಿ, ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ. ಈಗ ಫಸ್ಟ್ ಅದಕ್ಕಿಂತ ಮೊದಲು ನಿನ್ನೆ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಥರ್ಸ್ಡೇ ಏನು ಡಿಸ್ಕಸ್ ಮಾಡಿದ್ವಿ, ಫ್ರೈಡೇ ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಗಿದೆ ಮಾತಾಡೋ ಅಂತ. ಸೊ ನಾವು ಬ್ಯಾಂಕ್ ನಿಫ್ಟಿ ಒಳಗೆ ನಾನು ಹೇಳಿದ್ದೆ ನಿಫ್ಟಿ ಪಾಸಿಟಿವ್ ಕಾಣತ್ತದ, ಇಲ್ಲೊಂದು ಪೋಲ್ ಆ್ಯಂಡ್ ಫ್ಲಾಗ್ ಪ್ಯಾಟರ್ನು ಆಗ್ಯದ, ಬ್ರೇಕ್ಔಟ್ ಆಗ್ಯದ, ನಿಫ್ಟಿ ಪಾಸಿಟಿವ್ ಕಾಣತ್ತದ ಅಂತ ಹೇಳಿದ್ದೆ. ಗ್ಯಾಪ್ ಅಪ್ ಆಗೋ ಚಾನ್ಸ್ ಇರ್ತದೆ ಹೇಳಿದ್ದೆ. ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆದಮೇಲೆ ಒಂದು ಅಪ್ ಮೂವ್ ಆದಮೇಲೆ ನಾನು ಆ್ಯಕ್ಚುಲಿ ಇಲ್ಲಿ ಹೇಳಿದ್ದೆ, ನಾನು ಇಷ್ಟು ದೊಡ್ಡ ಗ್ಯಾಪ್ ಅಪ್ ಹಾಕಂತ ಅಂದ್ಕೊಂಡಿದ್ದಿಲ್ಲ. ನಾ ಏನು ಹೇಳಿದ್ದೆ, ಗ್ಯಾಪ್ ಅಪ್ ಆಗಿ ಈ ಕ್ಲೋಸಿಂಗ್ ಪ್ರೈಸಿಂದ ಮಾರ್ಕೆಟ್ ಅಪ್ ಮೂವ್ ಹಾಕೋದು ನಾನು ಅಂದ್ಕೊಂಡಿದ್ದೆ. ಬಟ್ ಇದು ಏನು ಮಾಡ್ತು, ಈ ಸೆಷನ್ಕಿನೂ ಈ ಸೆಷನ್ ಮೇಲೆ ಗ್ಯಾಪ್ ಅಪ್ ಆಯಿತು. ಸೊ ಅವಾಗ ಏನಕ್ಕೆ ನಮ್ಮದು ಈ ಕ್ಲೋಸಿಂಗ್ ಸೆಷನ್ ಇಲ್ಲೇ ಬಂತು. ಸೊ ಅವಾಗೇನೋ ಸೇಮ್ ಗ್ಯಾಪ್ ಅಪ್ ಆಗಿ ಅಪ್ ಮೂವ್ ಆಗಿ ಈ ಕ್ಲೋಸಿಂಗ್ ಕ್ಯಾಂಡಲಿಂದನೇ ಮಾರ್ಕೆಟ್ ಅಪ್ ಮೂವ್ ತೋರಿಸ್ಯದ ನಿಫ್ಟಿ ಒಳಗೆ. ಬಟ್ ನಾವು ಹೇಳಿದ ಲೆವೆಲಿಂದ ಆಗಿಲ್ಲ, ಸೇಮ್ ಲಾಜಿಕ್ ಆಗ್ಯದ, ಬಟ್ ಬೇರೆ ಲೆವೆಲ್. ಯಾಕಂದ್ರೆ ಅದು ಗ್ಯಾಪ್ ಅಪ್ ಭಾಳ ದೊಡ್ಡ. ನಾನು ಇಲ್ಲಿ ಆಗಾನ ಸೇಮ್ ಇದು ಗ್ಯಾಪ್ ಅಪ್ ಆಗಿ ಒಂದು ಅಪ್ ಮೂವ್ ಆಗಿ ಆಮೇಲೆ ಡೌನ್ ಬಂದು ಈ ಕ್ಲೋಸಿಂಗ್ ಕ್ಯಾಂಡಲಿಂದ ಮೇಲೆ ಬರ್ತದೆ ಅಂತ ಹೇಳಿದ್ದೆ. ಬಟ್ ಇದೇನಾಯಿತು, 1 ಡೇ ಎಕ್ಸ್ಟ್ರಾ ಹೋಯ್ತಿದ್ದು ಮ್ಯಾಲೆ ಹೋಗಿ, ಅದಕ್ಕಿಂತ ಮ್ಯಾಗಿನ ಲೆವೆಲ್ ಹೋಗಿ ಸೇಮ್ ರಿಯಾಕ್ಷನ್ ಕೊಟ್ಟಂದು ನಿಫ್ಟಿ ಒಳಗೆ. ಬಟ್ ಈಗ ನಿಫ್ಟಿ ಸ್ವಲ್ಪ ಕನ್ಸಲ್ಟೇಷನ್ ಅದ, ಏನೇನು ಮಾಡ್ಬೇಕು ನಾನು ಹೇಳ್ತೀನಿ ಆಮೇಲೆ. ಅದಕ್ಕಿಂತ ಮೊದಲು ಬ್ಯಾಂಕ್ ನಿಫ್ಟಿದೊಂದು ಡಿಸ್ಕಸ್ ಮಾಡ್ಬೋದು. ಬ್ಯಾಂಕ್ ನಿಫ್ಟಿದಾಗ ಏನು ಹೇಳಿದೆ, ಬ್ಯಾಂಕ್ ನಿಫ್ಟಿ ಒಳಗೆ ಇದು ಈ ಲೆವೆಲ್ ಇಲ್ಲಿ ಟ್ರ್ಯಾಪ್ ಆಗ್ಯದ, ಗ್ಯಾಪ್ ಅಪ್ ಆಗಿ ಈ ಲೆವೆಲಿಂದ ಮಾರ್ಕೆಟ್ ಡೌನ್ ಆಗೋದು ಅಂತ ಹೇಳಿದೆ. ಇದ್ರ ಸನೇ ಬಂದು ಇದಕ್ಕೆ ಟ್ರ್ಯಾಪ್ ಮಾಡಿರೋ ಬರ್ತದೆ ಅಥವಾ ಈ ಲೆವೆಲಿಂದ ಬರ್ತಂತ ನಾನು ಈ ಝೋನು ಮಾರ್ಕ್ ಮಾಡಿಟ್ಟಿದ್ದೆ. ಎಕ್ಸಾಕ್ಟ್ ನನ್ನ ಝೋನಿಂದ ಮಾರ್ಕೆಟು ಫಾಲ್ ಆಗ್ಯದ. ಫಾಲ್ ಆಗಿಂದ ನಾನು 2 ಲೆವೆಲ್ ಹೇಳಿದ್ದೆ. ಒಂದು ಲೆವೆಲ್ ಇದು, ಒಂದು ಲೆವೆಲ್ ಇದು, ಈ 2 ಲೆವೆಲ್ ಹೇಳಿದ್ದೆ. ಡೈರೆಕ್ಟ್ ಮಾರ್ಕೆಟ್ ಬಂತಂದ್ರೆ ಈ ಲೆವೆಲಿಂದ ಅಪ್ ಇದು ಏನು ಡೈರೆಕ್ಟ್ ಬಂತಂದ್ರೆ ಇಲ್ಲಿ ಬೈಯಿಂಗ್ ಮಾಡ್ಬೋದು, ಸ್ಲೋ ಆಗಿ ಮಾರ್ಕೆಟ್ ಬಂತಂದ್ರೆ ಇಲ್ಲಿ ಬೈಯಿಂಗ್ ಮಾಡ್ಬೋದು ಅಂತ ಹೇಳಿದೆ. ಇಲ್ಲಿ ನಾವು ಬೈ ಮಾಡಿದ್ವಿ ಅಂದ್ರೆ ನಮಗೊಂದು ಸ್ಟಾಪ್ ಲಾಸ್ ಹಾಕಿತ್ತು. ಬಟ್ ಇಲ್ಲಿ ಬೈ ಮಾಡೋ ನಮಗೆ ಈಸಿಯಾಗಿ ಟಾರ್ಗೆಟ್ ಕೊಟ್ಟದ. ಸೊ ನಮ್ಮದು ಈ 2 ಅನಾಲಿಸಿಸ್ ಬ್ಯಾಂಕ್ ನಿಫ್ಟಿ ಒಳಗೆ ಕರೆಕ್ಟ್ ಆಗ್ಯದ. ನಿಫ್ಟಿ ಒಳಗೆ ಒಂದು ಲೆವೆಲ್ ದಾಟಿ ಆಗ್ಯದ. ಈಗ ನಾಳೆ ಏನು ಮಾಡ್ಬೋದು? ಸೊ ನಿಫ್ಟಿ ನೋಡ್ರಿ, ಈಗ ಒಂದು ಪೋಲ್ ಆ್ಯಂಡ್ ಫ್ಲಾಗ್ ಆಗಿ ಮ್ಯಾಗಿನ್ ಸೈಡ್ ಇಲ್ಲೇ ಸ್ಟಕ್ ಆಗಿ ಒಂದು ಲೆವೆಲ್ದಾಗ ಸ್ಟಕ್ ಆಗ್ಯದ. ಯಾಕಡೆ ಬ್ರೇಕ್ಔಟ್ ಕೊಡ್ತದೆ ಗೊತ್ತಿಲ್ಲ. ಯಾಕಂದ್ರೆ ಬ್ಯಾಂಕ್ ನಿಫ್ಟಿ ಡ್ರ್ಯಾಗ್ ಮಾಡತ್ತದ. ಬ್ಯಾಂಕ್ ನಿಫ್ಟಿ ಇನ್ನೂ ಪಾಸಿಟಿವಿಟಿ ತೋರ್ಸತ್ತಿಲ್ಲ, ಡ್ರ್ಯಾಗೇ ಮಾಡತ್ತದ. ಅದ್ರ ಸಲುವಾಗಿ ನಾನು ಇವತ್ತು ಜಾಸ್ತಿ ಟ್ರೇಡ್ಸ್ ತೊಗೊಳೋಕೆ ಇಂಟ್ರೆಸ್ಟ್ ತೊಗೊಳ್ಳಲ್ಲ. ಯಾಕಂದರೆ ಇದು ಫಸ್ಟ್ ಸ್ಯಾಟರ್ಡೇ, ಹೆಂಗೆ ಮಾರ್ಕೆಟ್ ರಿಯಾಕ್ಟ್ ಆಗೋದು ಗೊತ್ತಿಲ್ಲ. ಎಷ್ಟು ಜನ ಟ್ರೇಡರ್ಸ್ ಟ್ರೇಡಿಂಗ್ ಮಾಡ್ತಾರೆ, ವಾಲಿಟಿಲಿಟಿ ಎಷ್ಟು ಇರ್ತದೆ ಅಥವಾ ಎಷ್ಟು ಕಡಿಮೆ ಇರ್ತದೆ, ಲಿಕ್ವಿಡಿಟಿ ಇರ್ತದಿಲ್ಲ, ನಮಗೇನು ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ಐತಿ ಮಾರ್ಕೆಟ್ ಅಬ್ಸರ್ವ್ ಮಾಡ್ತೀನಿ. ಬಟ್ ಸ್ಟಿಲ್ ಇನ್ ಕೇಸ್ ಮಾರ್ಕೆಟ್ ಒಳಗೆ ಏನಾದರೂ ಗ್ಯಾಪ್ ಅಪ್ ಆಯಿತು ಅಂದ್ರೆ, ನಾನು ಇಲ್ಲಿ ಗ್ಯಾಪ್ ಅಪ್ ಆಯಿತು ಅಂದ್ರೆ ನಿಫ್ಟಿ ಒಳಗೆ, ಸೊ ನಾನು ಒಂದು ಇವತ್ತು ರೇಂಜ್ ಬೌಂಡ್ ಸ್ವಲ್ಪ ಫಸ್ಟ್ 1 ಅವರ್ದಾಗ ಏನರೇ ಮಾರ್ಕೆಟ್ ಮೂಮೆಂಟ್ ಮ್ಯಾಲೆ ಅಥವಾ ಕೆಳಗೆ ಕೊಡ್ಬೋದು. ಆಮೇಲೆ ಮಾರ್ಕೆಟಿಂಗ್ ಕನ್ಸಲ್ಟೇಷನ್ ಇರ್ತದೆ ಅಂತ ನಾನು ಅನ್ಕೋತೀನಿ ಇವತ್ತು. ಸೊ ಹೆಚ್ಚಾಗಿ ಹಾಗೆ ಹಾಕೋದು ಇಂಥ ಟೈಮ್ಸ್ ಒಳಗೆ. ಇನ್ ಕೇಸ್ ಗ್ಯಾಪ್ ಅಪ್ ಆಯಿತು ಅಂದ್ರೆ ನಮಗೆ ಒಂದು ಸ್ವಲ್ಪ ದೊಡ್ಡ ಗ್ಯಾಪ್ ಅಪ್ ಆಯಿತು ಅಂದ್ರೆ ನಾನು ಸೆಲ್ಲಿಂಗ್ ಈ ಲೆವೆಲ್ದಾಗ ಇಂಟ್ರೆಸ್ಟೆಡ್ ಇರ್ತೀನಿ, ಇಲ್ಲಿ ಸೆಲ್ಲಿಂಗಿಗೆ ಇಂಟ್ರೆಸ್ಟೆಡ್ ಇರ್ತೀನಿ. ಇಲ್ಲಿ ಈ ಗ್ಯಾಪ್ ಅಪ್ ಆದ್ರೆ ನಾನು ಈ ಲೆವೆಲ್ದಾಗ ಬೈಯಿಂಗ್ ಇಂಟ್ರೆಸ್ಟೆಡ್ ಇರ್ತೀನಿ. ಯಾವಾಗ ಇದೆಲ್ಲ ಲೋ ಮೊದಲು ಒಂದು ಸಲ ಬ್ರೇಕ್ ಮಾಡಬೇಕು, ಈ ಲೋನ ಒಂದು ಸಲ ಟ್ರ್ಯಾಪ್ ಮಾಡಬೇಕು. ಇಲ್ಲ ಅಂದ್ರೆ ಈ ಲೋ ಟ್ರ್ಯಾಪ್ ಮಾಡಿಲ್ಲ ಅಂದ್ರೂ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಆಗಿ ಹಿಂಗೆ ಏನಾದರೂ ಸ್ವಲ್ಪ ಕನ್ಸಲ್ಟೇಷನ್ ಆಲತ್ತು, ಹಿಂಗೆ ಕನ್ಸಲ್ಟೇಷನ್ ಆಲತ್ತು ಅಂದ್ರೆ ಇದ್ರ ಲೋರೇ ಟ್ರ್ಯಾಪ್ ಮಾಡಬೇಕು. ಮಾರ್ಕೆಟ್ದು ಲೋ ಟ್ರ್ಯಾಪ್ ಮಾಡಿ ನಮಗೆ ಈ ಲೆವೆಲಿಗೆ ಯೂಸ್ ಆಗೋಲ್ಲ. ಇದು ನಿನ್ನೆ ಸೆಲ್ಲಿಂಗ್ ಮಾಡಿದ ಲೆವೆಲ್ ನಮಗೆ ಯೂಸ್ ಆಗಿಲ್ಲ ಈಗ. ಸೊ ನಾನು ಇಲ್ಲಿ ಒಂದು ಲೆವೆಲ್, ಇದು ಒಂದು ಕ್ಲೋಸಿಂಗ್ ಕ್ಯಾಂಡಲ್. ಸೊ ಇಲ್ಲಿಂದ ಇದು ಮ್ಯಾಗಿನ ಹಿಂಗೆ ಕನ್ಸಲ್ಟೇಷನ್ ಆಗಿ ಅದರ ಲೋ ಟ್ರ್ಯಾಪ್ ಮಾಡಿ ಕೆಳಗೆ ಬಂತಂದ್ರೆ ನಾನು ಇಲ್ಲಿಂದ ಒಂದು ಬೈಯಿಂಗ್ ಇಂಟ್ರೆಸ್ಟೆಡ್ ಇರ್ತೀನಿ. ಇಲ್ಲಿ ಲೋ ಟ್ರ್ಯಾಪ್ ಮಾಡಿಲ್ಲ, ಕೆಳಗೆ ಬಂದು ಲೋ ಟ್ರ್ಯಾಪ್ ಮಾಡ್ತಂದ್ರೆ ನಾನು ಇಲ್ಲಿಂದ ಬೈಯಿಂಗ್ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಇರ್ತೀನಿ. ಇದು ಯಾವಾಗ ಗ್ಯಾಪ್ ಅಪ್ ದೊಡ್ಡದಾಗಲ್ಲ. ಸೊ ದೊಡ್ಡದು ಗ್ಯಾಪ್ ಅಪ್ ಆದರೆ ಈ 2 ಸಿನಾರೋ ಐತಿ. ನೆಕ್ಸ್ಟ್ ಮಾರ್ಕೆಟ್ ಏನಾದರೂ ನಮಗೆ ಸಣ್ಣ ಗ್ಯಾಪ್ ಅಪ್ ಕೊಡ್ತು, ಫ್ಲ್ಯಾಟ್ ಓಪನಿಂಗ್ ಕೊಡ್ತು ಅಂದ್ರೆ, ಇಲ್ಲಿ ಏನಾದರೂ ಈ ರೇಂಜ್ ಈ ಸನೇದಾಗಿ ಓಪನಿಂಗ್ ಕೊಡ್ತು ಅಂದ್ರೆ ನಮಗೊಂದು ಇಲ್ಲಿ ಸೆಲ್ಲಿಂಗಿಗೆ ಒಳ್ಳೆ ಲೆವೆಲ್ ಸಿಗ್ತದೆ. ಬಟ್ ಇದು ಸ್ವಲ್ಪ ಇಲ್ಲಿ ಲೆವೆಲಿಗೆ ಬರೋಂಗಿಲ್ಲ, ಸ್ವಲ್ಪ ಇಲ್ಲಿ ಟ್ರ್ಯಾಪ್ ಮಾಡಿ ಕೆಳಗೆ ಬರೋ ಚಾನ್ಸ್ ಅದ. ಮತ್ತು ಈ ಮೊಮೆಂಟಮ್ನು ಸ್ವಲ್ಪ ಸ್ಪೀಡ್ ಆಗ್ಬೋದು. ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಈ ಟ್ರೆಂಡ್ ಲೈನ್ ಐತಿ. ಸೊ ಇದ್ರ ಮ್ಯಾಲೆ ಇತ್ತು ಅಂದ್ರೆ ಸ್ವಲ್ಪ ಇಲ್ಲಿ ರಿಟೆಸ್ಟ್ ತೊಗೊಂಡು ಮ್ಯಾಲೆ ಹೋಗೋ ಚಾನ್ಸ್ನೂ ಐತಿ. ಸೊ ಇಲ್ಲೇ ಕ್ಲೋಸ್ ಹೋಗಿ ಬಂತಂದ್ರೆ ಸ್ವಲ್ಪ ಇಲ್ಲಿ ತನಕ ಬಂದು ಹಿಂಗೆ ಹೋಗೋ ಚಾನ್ಸ್ ಅದ. ಬಟ್ ನಾನು ಇಲ್ಲಿ ಬೈಯಿಂಗ್ ಮಾಡಲ್ಲ, ಇಲ್ಲಿಂದ ಬಂದು ಹಿಂಗೆ ಟ್ರ್ಯಾಪ್ ಮಾಡಿ ಹಿಂಗೆ ಬಂತಂದ್ರೆ ನಾನು ಸೆಲ್ಲಿಂಗ್ ಮಾಡ್ತೀನಿ. ಸೊ ಇದು ಸಣ್ಣ ಗ್ಯಾಪ್ ಅಪ್ ದೊಡ್ಡ ಗ್ಯಾಪ್ ಅಪ್ ಆಯಿತು. ಫ್ಲ್ಯಾಟ್ ಓಪನಿಂಗ್ ಆಯಿತು ಅಂದ್ರೆ ನಾನು ಈ ಬ್ರೇಕೌಟ್ ಆಗಿ ಈ ಲೆವೆಲ್ ಸೆಲ್ಲಿಂಗ್, ಈ ಬ್ರೇಕೌಟಿಗೆ ಮ್ಯಾಲೆ ಬಂತಂದ್ರೆ ಡೌನ್ ಸೈಡ್ ಇಲ್ಲಿ ಬೈಯಿಂಗ್, ಇಲ್ಲಿ ಬೈಯಿಂಗ್ ಮಾಡ್ತೀನಿ. ನಾನು ಇಲ್ಲಿ ಏನೂ ಮಾಡಲ್ಲ, ಈ ಗ್ಯಾಪ್ ಒಳಗೆ ಏನೂ ಮಾಡಲ್ಲ. ಈಗ ಇದೇನದ ಇದು ಸ್ವಲ್ಪ ಫಿಲ್ ಆಗೋಗ್ತಾನೆ
ಇದು ಬ್ಯಾಂಕ್ ನಿಫ್ಟಿ ಮೊಮೆಂಟಮ್ ಮೇಲೆ ಡಿಸೈಡ್ ಆಗ್ತದೆ. ಇನ್ ಕೇಸ್ ಇದು ಇಲ್ಲಿ ಅಥವಾ ಈ ಗ್ಯಾಪ್ ಡೌನ್ ಆಯಿತು ಅಂದ್ರೆ, ಇಲ್ಲಿ ಗ್ಯಾಪ್ ಡೌನ್ ಆಯಿತು ಅಂದ್ರೆ, ಗ್ಯಾಪ್ ಡೌನ್ ಆದ್ರೆ ನಾನು ಸೆಲ್ಲಿಂಗ್ ಸೈಡ್ ಇಂಟ್ರೆಸ್ಟೆಡ್ ಇರ್ತೀನಿ. ಅದು ಯಾವಾಗ ಅಂದ್ರೆ ಇಲ್ಲಿ ಅಪ್ ಮೂವ್ ಕೊಟ್ಟು ಇಲ್ಲಿಗೆ ಬಂತಂದ್ರೆ ನಾನು ಸೆಲ್ಲಿಂಗ್ ಇರ್ತೀನಿ. ಇದು ಸ್ವಲ್ಪ ಗ್ಯಾಪ್ ಡೌನ್ ಈ ಲೈನ್ ಕೆಳಗೆ ಆಗಬೇಕು, ಸ್ವಲ್ಪ ದೂರ ಆಗಬೇಕು ಈ ಥರ. ಮತ್ತು ಬೈಯಿಂಗ್ ಸೈಡ್ ಅಂತೂ ಗ್ಯಾಪ್ ಡೌನ್ ಆಯಿತು ಅಂದ್ರೆ ನಾನು ಈ ಕ್ಲೋಸಿಂಗ್ ಕ್ಯಾಂಡಲ್ ಮೇಲೆ ಬೈಯಿಂಗ್ ಮಾಡಲ್ಲ, ಇಲ್ಲಿ ಕೆಳಗಿನ ಲೆವೆಲಿಗೆ ಬೈಯಿಂಗ್ ಮಾಡ್ತೀನಿ. ಈ ಲೆವೆಲ್ ಐತಲ್ಲ ಇಲ್ಲಿ ಒಂದು ಬೈಯಿಂಗ್ ಅಟೆಂಪ್ಟ್ ಮಾಡ್ತೀನಿ. ಇದ್ರ ಕೆಳಗೆ ಇಲ್ಲಿಗೆ ಬಂತಂದ್ರೆ ನೆಕ್ಸ್ಟ್ ಐತಿ, ಬಟ್ ಇಷ್ಟು ಕೆಳಗೆ ಬರುತ್ತಂತ ನನಗೆ ಅನ್ಸಲ್ಲ. ಇವತ್ತು ಇಷ್ಟು ಮೊಮೆಂಟಮ್ ಆಗುತ್ತೆ ನನಗೆ ಅನ್ಸಲ್ಲ. ನೆಕ್ಸ್ಟ್ ಮೊಮೆಂಟಮ್ ಇಲ್ಲಿ ಏನಾದರೂ ಭಾಳ ದೊಡ್ಡ ಗ್ಯಾಪ್ ಡೌನ್ ಆಯಿತು ಅಂದ್ರೆ, ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಇಲ್ಲಿ ಏನಾದರೂ ಗ್ಯಾಪ್ ಡೌನ್ ಇಷ್ಟು ಚಾನ್ಸ್ ಇಲ್ಲ, ಬಟ್ ಸ್ಟಿಲ್ ನಮಗೆ ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಆಯಿತು ನಾನು ಎರಡು ಲೆವೆಲ್ ಯೂಸ್ ಮಾಡಲ್ಲ, ಈ ಲೆವೆಲ್ ಯೂಸ್ ಮಾಡ್ತೀನಿ ಅವಾಗ. ಸೊ ಇದಿಷ್ಟು ನಿಫ್ಟಿ ಒಳಗೆ ಸಿನಾರೋ ಅದಾವು. ಬ್ಯಾಂಕ್ ನಿಫ್ಟಿ ಒಳಗೆ ಏನಾಗಿದೆ, ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಕಾಣತ್ತದ. ಈಗ ನೋಡಿರಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಇದು ಒಂದು ಎಮ್ ಪ್ಯಾಟರ್ನ್ ಗತ್ತಲೆ ಕಾಣುತ್ತೆ. ಎಮ್ ಪ್ಯಾಟರ್ನ್ ಈಗ ರಿಟೆಸ್ಟ್ ಒಳಗೆ ಇದು ನೆಕ್ಲೈನ್ ಬ್ರೇಕ್ಔಟ್ ಮಾಡಿ ಈ ಗ್ಯಾಪ್ ಫಿಲ್ ಮಾಡೋ ಚಾನ್ಸ್ ಅದ. ಇದೇನು ನಾನು ಭಾಳ ದಿನದಿಂದ ಗ್ಯಾಪ್ ಮಾರ್ಕ್ ಮಾಡಿರ್ತೀನಿ, ಈ ಗ್ಯಾಪ್ ಫಿಲ್ ಮಾಡೋ ಚಾನ್ಸ್ ಅದ. ಇವತ್ತು ಮಾಡ್ತದೆ ಗೊತ್ತಿಲ್ಲ. ಇನ್ ಕೇಸ್ ಈ ನೆಗೆಟಿವ್ ಮೊಮೆಂಟಮ್ ಓವರ್ ಆಗಿ ಬೈಯಿಂಗ್ ಮೊಮೆಂಟಮ್ ಸ್ಟಾರ್ಟ್ ಆಗೋದಿತ್ತು ಅಂದ್ರೆ ಅದು ಆ್ಯಕ್ಚುಲಿ ಇಲ್ಲಿಂದ ಪುಷ್ ಆಗಬೇಕಿತ್ತು. ಈಗ ಹೆಂಗೆ, ಈಗ ನೋಡಿರಿ ಇಲ್ಲಿ ಒಂದು ಎಂಡ್ ಆಫ್ ದಿ ಡೇ ಸ್ವಲ್ಪ ಒಂದು ಸಣ್ಣ ಬೈಯಿಂಗ್ ಬಂದದ. ಇದು ಹೆಂಗಿರ್ತದೆ, ಫ್ರೆಶ್ ಬೈಯಿಂಗ್ ಆಯಿತು ಅಥವಾ ಇಲ್ಲಿಂದ ಸೆಲ್ ಮಾಡಿದವ್ರದ್ದು ಪ್ರಾಫಿಟ್ ಬುಕ್ಕಿಂಗ್ ಆಯಿತು ನಮಗೆ ಗೊತ್ತಿಲ್ಲ. ಸೊ ಈಗ ಇವತ್ತೇನಾದರೂ ಮಾರ್ನಿಂಗ್ ಒಳಗೆ ಮಾರ್ಕೆಟ್ ಏನಾದರೂ ಇಲ್ಲಿ ಗ್ಯಾಪ್ ಅಪ್ ಆಯಿತು, ಗ್ಯಾಪ್ ಅಪ್ ಆಗಿ ಇಲ್ಲಿ ಒಂದು ರಿಟೆಸ್ಟ್ ಒಂದು ಮ್ಯಾಲೆ ಹೊಣ್ತಂದ್ರೆ ಮಾರ್ಕೆಟ್ ಇದು ನಿಫ್ಟಿಗೆ ಅಪ್ ಟ್ರೆಂಡಿಗೆ ಡ್ರ್ಯಾಗ್ ಮಾಡ್ತದೆ. ಬಟ್ ಇಲ್ಲಿ ನಮಗೆ ಯಾವುದೇ ಟ್ರೇಡ್ ಆಗಲ್ಲ. ಸೊ ನಾನು ಗ್ಯಾಪ್ ಅಪ್ ಆಗಿ ಇಲ್ಲಿ ಏನಾರ ಡೌನ್ ಬಂತಂದ್ರೆ ಇಲ್ಲಿ ಒಂದು ಬೈಯಿಂಗ್ ಅಟೆಂಪ್ಟ್ ಮಾಡ್ತೀನಿ. ಬಟ್ ಆಲ್ರೆಡಿ ಇದು 2 ಸಲ ಟಚ್ ಆಗ್ಯದ, ಇಲ್ಲಿ 1 2 3 ಸಲ ಟಚ್ ಆಗ್ಯದ. ಸೊ ಇದು ಇನ್ನೊಮ್ಮೆ ಬಂತಂದ್ರೆ ಬ್ರೇಕ್ ಆಗೋ ಚಾನ್ಸ್ ಐತಿ. ಬಟ್ ಸ್ಟಿಲ್ ನಾವು ಒಂದು ಸಲ ಬೈಯಿಂಗ್ ಅಟೆಂಪ್ಟ್ ಮಾಡ್ತೀನಿ, ಸ್ಕ್ಯಾಲ್ಪ್ ಮಾಡ್ತೀನಿ, ಭಾಳ ದಿನ ಹೋಲ್ಡ್ ಮಾಡಲ್ಲ. ಬಟ್ ಇದು ಗ್ಯಾಪ್ ಅಪ್ ಆಗಿ ಏನಾದರೂ ಮ್ಯಾಲೆ ಹೋಯ್ತು ಡೈರೆಕ್ಟ್ ಅಂದರೆ ಇಲ್ಲಿ ಸನೇದಾಗ ಓಪನ್ ಆಗಿ ಇದೇನಾದರೂ ಹಿಂಗೆ ಮ್ಯಾಲೆ ಹೊಣ್ತಂದ್ರೆ, ಹಿಂಗೆ ಮ್ಯಾಲೆ ಹೊಣ್ತಂದ್ರೆ ನಮಗೆ ಈ ಲೆವೆಲ್ದಿಂದ ಒಂದು ಸೆಲ್ಲಿಂಗ್ ನಾನು ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಲ್ಲಿ ಗ್ಯಾಪ್ ಅಪ್ ಆಗಿ ಹೊಣ್ತದೆ, ಈ ಲೈನ್ ಕೆಳಗೆ ಏನರ ಓಪನ್ ಆಯ್ತು, ಈ ಲೆವೆಲ್ ಈ ಸ್ವಿಂಗ್ ಸನಿ ಅಂದರೆ ಈ ಹೈಕಿನ ಕೆಳಗೆ ಓಪನ್ ಆಗಿತ್ತು ಅಂದ್ರೆ ಮಾರ್ಕೆಟ್ ಈ ಥರ ನಾನು ಇಲ್ಲಿ ಸೆಲ್ಲಿಂಗ್ ಇಂಟ್ರೆಸ್ಟೆಡ್ ಇರ್ತೀನಿ. ಇನ್ ಕೇಸ್ ದೊಡ್ಡ ಗ್ಯಾಪ್ ಅಪ್ ಆಯಿತು ಅಂದ್ರೆ, ಇದು ದೊಡ್ಡ ಗ್ಯಾಪ್ ಅಪ್ ಆಯಿತು ಅಂದ್ರೆ ನಾನು ಈ ನಿನ್ನೆ ಸೆಲ್ಲಿಂಗ್ ಬಂದಲ್ಲ ಅದೇ ಲೆವೆಲಿಂದ ಅಟೆಂಪ್ಟ್ ಮಾಡ್ತೀನಿ ಮತ್ತೊಂದು ಸೆಲ್ಲಿಂಗ್. ನಿನ್ನೆ ಏನಿದು ಫಾಲ್ ಬಂದದ ಮತ್ತು ಇದೇ ಲೆವೆಲಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಯಾವಾಗಂದ್ರೆ ಗ್ಯಾಪ್ ಅಪ್ ದೊಡ್ಡದಿರಬೇಕು, ಸ್ವಲ್ಪ ದೊಡ್ಡದಾಗಬೇಕು. ಸಣ್ಣದಿತ್ತು ಅಂದರೆ ಇಲ್ಲಿಂದ ಸೆಲ್ಲಿಂಗ್ ಇರ್ತೀನಿ. ಬೈಯಿಂಗ್ ಅಂದರೂ ನಾನು ಒಂದೇ ಅಟೆಂಪ್ಟ್ ಮಾಡ್ತೀನಿ, ಮತ್ತೊಮ್ಮೆ ಅಟೆಂಪ್ಟ್ ಮಾಡಲ್ಲ. ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಹೋಯ್ತು ಕೆಳಗಂದ್ರೆ ಸ್ವಲ್ಪ ಫಾಸ್ಟ್ ಹೋಗೋ ಚಾನ್ಸ್ ಐತಿ. ಸೊ ನಾನು ನೋಡಿಕೊಂಡು ಒಂದು ಪುಲ್ ಬ್ಯಾಕಿಗೆ ಪಿ ಸೈಡ್ ಹೋಗೋಕೆ ನೋಡ್ತೀನಿ, ಎರಡೂ ಕಡೆ ಮೊಮೆಂಟಮ್ ನೋಡಿ. ಬಟ್ ಇವತ್ತು ನಾನು ಜಾಸ್ತಿ ಟ್ರೇಡ್ಸ್ ಪ್ಲ್ಯಾನ್ ಮಾಡಲ್ಲ. ಇದೇನಾದರೂ ಈ ಕ್ಯಾಂಡಲ್ ಮ್ಯಾಲೆ ಓಪನ್ ಆಗಿತ್ತು ಅಂದ್ರೆ ನಮಗೆ ಇಲ್ಲಿ ಬೈಯಿಂಗ್ ಒಂದು ನಾನು ಹೇಳ್ದಂಗೆ ಫಸ್ಟ್ ಸಿನಾರೋ ನಮಗೆ ಇಲ್ಲಿಂದ ಒಂದು ಬೈಯಿಂಗ್ ಸಿಗ್ತದೆ. ಓಕೆ, ಇಷ್ಟು ಪಾಯಿಂಟ್ಸ್ ಅದಾವೆ. ಮತ್ತು ನಾನು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಯಾವುದೇ ಕಾರಣಕ್ಕೂ ಇವತ್ತು ಬೈ ಮಾಡಾಗ ಮಾರ್ಕೆಟ್ ಆರ್ಡರ್ ಒಳಗೆ ಬೈ ಮಾಡಬೇಡ್ರಿ. ನಿನ್ನೆ ಟೆಲಿಗ್ರಾಮ್ದಾಗೂ ಹೇಳೀನಿ. ರೀಸನ್ ಏನಂದ್ರೆ ಇವತ್ತು ಭಾಳ ಮಂದಿ ಟ್ರೇಡ್ ಮಾಡಲ್ಲ, ಸ್ಯಾಟರ್ಡೇ ಐತಿ, ಭಾಳಷ್ಟು ದೊಡ್ಡ ಪ್ಲೇಸ್ ಟ್ರೇಡ್ ಮಾಡಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗಲ್ಲ ಪ್ರೈಸ್ಗಳು. ಸೊ ನಿಮ್ಮದು ಅದು ಡಿಮಾಂಡ್ ಪ್ರೈಸ್ ಮತ್ತು ನೀವು ಸೆಲ್ ಪ್ರೈಸ್ ಎಕ್ಸಿಕ್ಯೂಟ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ಚಾರ್ಟ್ ಮೇಲೆ 264 ಅದು ಕಾಣತ್ತದ ಪ್ರೈಸ್, ಯಾವುದು ಆಪ್ಷನ್ಸ್ದು. ನೀವು ಮಾರ್ಕೆಟ್ ಆರ್ಡರ್ ಹಾಕಿದ್ರೆ ಅದು 274 ಅಥವಾ 284ಗೂ ಎಕ್ಸಿಕ್ಯೂಟ್ ಆಗೋ ಚಾನ್ಸ್ ಇರ್ತದೆ, ಅಷ್ಟು ದುಡ್ಡು ಆಗೋ ಇರ್ತದೆ. ಸೊ ನೀವು ಇಮಿಡಿಯೇಟೇ ಒಂದು 10-20 ಪಾಯಿಂಟ್ಸ್ ಲಾಸ್ ಆಗಿರ್ತೀರಿ. ಸೊ ಇವತ್ತು ಆದಷ್ಟು ಲಿಮಿಟ್ ಆರ್ಡರ್ ಇಟ್ಟೇ ವರ್ಕ್ ಮಾಡಿರಿ, ಮಾರ್ಕೆಟ್ ಆರ್ಡರ್ದಾಗ ಯಾವುದೇ ಕಾರಣಕ್ಕೂ ವರ್ಕ್ ಮಾಡಬೇಡ್ರಿ. ಸೊ ಇದೊಂದು ಪಾಯಿಂಟ್ ನಿಮ್ಗೆ ಹೇಳತ್ತೀನಿ. ಇನ್ ಕೇಸ್ ಲಿಕ್ವಿಡಿಟಿ ಇತ್ತು, ಭಾಳ ಜನ ಟ್ರೇಡ್ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ, ಬಟ್ ಆ ಥರ ಆಗೋ ಚಾನ್ಸ್ ಇರ್ತದೆ. ಸೊ ಹಾಗಾಗಿ ನಾನು ಇದು ವಿಡಿಯೋ ಮುಗಿಸ್ತೀನಿ. ಮತ್ತು ಡೀಟೇಲಾಗಿ ಈ ಮಂಡೇ ಮೋಸ್ಟ್ಲಿ ಮಾರ್ಕೆಟ್ ಹಾಲಿಡೇ ಇದ್ದಂಗೆ ಐತಿ, ಅದು ಏನು ನೋಡಬೇಕು. ಇವತ್ತಿನ ಅನಾಲಿಸಿಸ್ ಇಷ್ಟ ಐತಿ, ನೋಡ್ಕೊರಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಟೆಲಿಗ್ರಾಮ್ ಲೈವ್ ಈ ಥರ ಏನೋ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ನಾನು ಡೈರೆಕ್ಟ್ ಮಾತಾಡಬೇಕಂದ್ರೆ ಇನ್ಸ್ಟಾಗ್ರಾಮ್ದಾಗ ಲಿಂಕ್ ಕೊಟ್ಟಿನಿ, ಮೆಸೇಜ್ ಮಾಡಿರಿ. ಇನ್ಸ್ಟಾಗ್ರಾಮ್ದಾಗ ಮಾತಾಡೋಮಂತ ಏನಾರು ಡೌಟ್ ಇದ್ರೆ ಡೈರೆಕ್ಟ್ ಮಾತಾಡ್ಬೋದು. ಮತ್ತು ಈ ವಿಡಿಯೋ ಯಾವುದೇ ಲೆವೆಲ್ ಬ್ಲೈಂಡಾಗಿ ಟ್ರೇಡ್ ಮಾಡಬೇಡ್ರಿ, ನಿಮ್ಮದೆಲ್ಲ ಎಂಟ್ರಿ ರೂಲ್ಸ್ ಅದು ಸ್ಯಾಟಿಸ್ಫೈ ಆದರಷ್ಟೇ ಟ್ರೇಡ್ ಮಾಡಿರಿ. ಈ ವಿಡಿಯೋ ಎಂಡ್ ಮಾಡೋಮು. ಥ್ಯಾಂಕ್ ಯು.